ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ನಿಮ್ಗೆ ಹೇಳಿದರೆ ನೀವು ಹುಟ್ಟಿನಿಂದ ಸಾಯೋವರೆಗೆ ಒಂದು ಸಿಸ್ಟಮ್ ನಿಮ್ಮನ್ನು ಸಿಸ್ಟಮ್ಯಾಟಿಕ್ ಆಗಿ ಕಂಟ್ರೋಲ್ ಮಾಡ್ತಾ ಇದೆ ಅಂತ ನೀವು ಅದನ್ನು ನಂಬ್ತೀರಾ? ನಿಮ್ಮ ಉಡುಗೆಯಿಂದ ಹಿಡಿದು ನಿಮ್ಮ ಊಟದವರೆಗೆ, ನಿಮ್ಮ ಖುಷಿಯಿಂದ ಹಿಡಿದು ನಿಮ್ಮ ದುಃಖದವರೆಗೆ, ನಿಮ್ಮ ಆರೋಗ್ಯದಿಂದ ಹಿಡಿದು ನಿಮ್ಮ ರೋಗದವರೆಗೆ ನೀವು ನಂಬುತ್ತೀರಾ? ಡೆಫಿನೆಟ್ಲಿ ನಂಬುವುದಿಲ್ಲ. ಕೆಲವು ದಿನದ ಮುಂಚೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಈ 7 ಪ್ರಶ್ನೆಗಳ ಉತ್ತರ ನನಗೆ ಸಾಯೋ ಮೊದಲು ಬೇಕು ಅಂತ. ಇವತ್ತು ಅದೇ ಸೀರೀಸನ್ನು ಕಂಟಿನ್ಯೂ ಮಾಡಿ ನಿಮ್ಮ ಮುಂದೆ ನಾನು 7 ಪಾಯಿಂಟ್ಸ್ಗಳನ್ನು ಇಡ್ತಾ ಇದ್ದೀನಿ. ಇದು ಮೈಂಡ್ ಬ್ಲೋವಿಂಗ್ ಆಗಿದೆ. ಇವಾಗಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಎಲ್ಲರಿಗಲ್ಲ. ದಿಸ್ ಈಸ್ ಫಾರ್ ದೋಸ್ ಹೂ ರಿಲಿ ವಾಂಟ್ ಟು ಚೇಂಜ್ ದೇರ್ ಲೈಫ್. ಈ ವಿಡಿಯೋ ಅಲ್ಲಿ ನಾ ಹೇಳುವ ವಸ್ತುಗಳು ಪ್ಯೂರ್ಲಿ ನನ್ನ ಒಪಿನಿಯನ್. ನಿಮ್ಮದು ಬೇರೆ ಆಗಿರ್ಬೋದು, ಬೇರೆ ಆಗಿದ್ರೂ ಪರವಾಗಿಲ್ಲ. ಕಮೆಂಟಲ್ಲಿ ನಾವು ಹೆಲ್ತಿ ಆರ್ಗ್ಯುಮೆಂಟ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ನನ್ನ ಮೊದಲನೇ ಪಾಯಿಂಟ್, ಇದು ಸ್ವಲ್ಪ ಹಾರ್ಶ್ ಆಗಿದೆ ಆದರೂ ಹೇಳ್ತೀನಿ. ಅದೇನೆಂದರೆ, ವೇಶ್ಯೆಗಳು ನಮಗಿಂತ ಹೆಚ್ಚು ಸ್ಮಾರ್ಟ್ ಆಗಿದ್ದಾರೆ. ಯಾಕಂದರೆ ಅವರಿಗೆ ಟೈಮ್ನ ವ್ಯಾಲ್ಯೂ ಗೊತ್ತಿದೆ. ನಾವು 6 7 8 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾರಿಗೂ ನಮ್ಮ ಪರ್ ಅವರ್ನ ರೇಟ್ ಗೊತ್ತಿದೆಯಾ? 95% ಜನರಿಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕಾರ್ಪೊರೇಷನ್, ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಜಾಬೇ ಇರಲಿ, ಇವೆಲ್ಲವೂ ನಿಮ್ಮಿಂದ ನಿಮ್ಮ ಟೈಮನ್ನು ತಗೊಂಡು ನಿಮಗೆ ಹಣ ಅಥವಾ ಫ್ರೀ ಸರ್ವಿಸ್ ಕೊಡ್ತಾ ಇರೋದು. ನೀವು ಸ್ಪೆಂಡ್ ಮಾಡಿದ ಟೈಮಲ್ಲಿ ನೀವು ಹಣ, ಮೆಮೊರೀಸ್ ಅಥವಾ ನಾಲೆಜ್, ಈ 3ರಲ್ಲಿ ಯಾವುದಾದ್ರೂ ಗೇನ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಟೈಮನ್ನು ಯೂಸ್ ಮಾಡಿ ಬೇರೆ ಯಾರೋ ಗೇನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಮ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಬರೀ ನಿಮ್ಮಿಂದ ನಿಮ್ಮ ಟೈಮೇ ಬೇಕಾಗಿರೋದು. ಇದು ಬರೀ ಮನುಷ್ಯರಿಗಲ್ಲ, ದೇವರಿಗೂ ಕೂಡ. ನೀವು 9 ಗಂಟೆ ಕೆಲಸ ಮಾಡಿ ದಿನಕ್ಕೆ 700 ರೂಪಾಯಿ ಗಳಿಸಿದ್ರೆ ನಿಮ್ಮ ಪ್ರತಿ ಗಂಟೆಯ ವ್ಯಾಲ್ಯೂ ಬರೀ 77 ರೂಪಾಯಿ ಅಷ್ಟೇ. ಈಗ ಹೇಳಿ, ಯಾರು ಸ್ಮಾರ್ಟ್? ನಿಮ್ಗೊಂದು ಪ್ರಶ್ನೆಗೆ ಹೇಳ್ತೀನಿ ನಾನು. ನಿಮ್ಗೆ ಇವಾಗ ಗೊತ್ತಾದರೆ ನಿಮ್ಮ ಲೈಫಲ್ಲಿ ಬರೀ ಈಗ ಕೊನೆ 6 ಗಂಟೆ ಮಾತ್ರ ಇರೋದು ಜೀವಿಸೋದಕ್ಕೆ ಅಂತ ನೀವೇನು ಮಾಡ್ತೀರಾ? 6 ಗಂಟೆ ಹಣಕ್ಕೋಸ್ಕರ ಕೆಲಸ ಮಾಡ್ತೀರಾ? ಅಥವಾ 6 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತೀರಾ? ಅಥವಾ ಫೈನಲಿ ನಿಮ್ಮ ಲೈಫನ್ನು ನಿಮ್ಮ ಕಂಟ್ರೋಲ್ನಲ್ಲಿ ತಗೊಂಡು ಡೂ ವಾಟ್ ರಿಯಲಿ ಮ್ಯಾಟರ್ಸ್ ಟು ಯು, ಒಂದು ಗಳಿಗೆ ಕೂತು ಯೋಚನೆ ಮಾಡಿ. ಇದಾಗಿತ್ತು ನಂದು ಪಾಯಿಂಟ್ ನಂಬರ್ 1. ಈಗ ಹೋಗೋಣ ಪಾಯಿಂಟ್ ನಂಬರ್ 2ಗೆ. ಒಮ್ಮೆ ಆದರೂ ಯೋಚನೆ ಮಾಡಿದ್ದೀರಾ ಯಾಕೆ ಯಾರೂ ಸಂತೋಷವಾಗಿಲ್ಲ ಅಂತ? ಯಾಕೆ ಯಂಗ್ ಜನ್ರೇಷನಲ್ಲಿ ಲೋನ್ಲಿನೆಸ್, ಡಿಪ್ರೆಷನ್ ಹಾಗೂ ಸ್ಟ್ರೆಸ್ ತುಂಬ ಇದೆ ಅಂತ? ನಾನು ನಿಮಗೆ ಕೆಲವು ಹಾರ್ಶ್ ಫ್ಯಾಕ್ಟ್ಗಳನ್ನು ಹೇಳ್ತೀನಿ. ಅದು ಹೇಳೋ ಮೊದಲು ಒಂದು ವಿಷಯ ಪ್ಲೀಸ್ ಅಡ್ಮಿಟ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹಾಕೋ ಫೋಟೋಸ್, ವಿಡಿಯೋಸ್ಗಳೆಲ್ಲವೂ ರಿಯಾಲಿಟಿ ಅಲ್ಲ. ಎಲ್ಲರೂ ಬರೀ ಖುಷಿ ಇರುವಂತೆ ಪ್ರಿಟೆಂಡ್ ಮಾಡಿ ಫೋಟೋಸ್ ಹಾಕೋದಲ್ಲಿ. ಯಾವುದೋ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನು ನೋಡಿ ನಮ್ಮ ಲೈಫ್ ಅವರ ಥರ ಇಲ್ಲ ಅಂತ ಅಂದ್ಕೊಂಡು, ಯಾರೋ ಒಬ್ಬ ದೇಶದ ಕೋಣೆಯಲ್ಲಿ ಲ್ಯಾಂಬೋರ್ಗಿನಿ ತಗೊಂಡ ನಾನು ನನ್ನ ಲೈಫಲ್ಲಿ ಏನೂ ಮಾಡಲಿಲ್ಲ ಅಂತ ಯೋಚನೆ ಮಾಡಿಕೊಂಡು ಬೇರೆ ಅವರ ಲೈಫನ್ನು ನಮ್ಮ ಲೈಫ್ ಜೊತೆ ಕಂಪೇರ್ ಮಾಡೋದನ್ನು ಬಿಟ್ಟು ಬಿಡಿ. ಆ್ಯಕ್ಚುಲಿ ಅದೇ ರೀಸನ್ ಯಾರೂ ಹ್ಯಾಪಿ ಆಗಿಲ್ಲ. ಆದರೆ ಇದು ಆಕ್ಸಿಡೆಂಟಲ್ ಅಲ್ಲ, ಸೊಸೈಟಿಯನ್ನು ಇದೇ ಥರ ಬಿಲ್ಡ್ ಮಾಡಿರೋದು. ಸಕ್ಸಸ್ ಅನ್ನು ತೋರಿಸೋದಕ್ಕೆ ಸಿರಿವಂತಿಕೆಯನ್ನು ತೋರಿಸ್ತಾರೆ, ಸೊ ದ್ಯಾಟ್ ನಾವು ದಿನರಾತ್ರಿ ಒಂದು ಮಾಡಿ ಕೆಲಸ ಮಾಡಲಿ ಅಂತ. ಈಗ ಗೂಗಲಲ್ಲಿ ಹೋಗಿ ಒಮ್ಮೆ ಸರ್ಚ್ ಮಾಡಿ ನೋಡಿ, ಅಥವಾ ಯೂಟ್ಯೂಬಲ್ಲಿ ಮೋಟಿವೇಶ್ನಲ್ ಕೋರ್ಸ್ ಅಥವಾ ಮೋಟಿವೇಶ್ನಲ್ ಸ್ಪೀಚ್ ಅಂತ ಎಲ್ಲರೂ ಹೇಳೋದು ಒಂದೇ. ಅದೇನೆಂದರೆ, ನೀವು ಲೈಫಲ್ಲಿ ಏನೂ ಮಾಡಿಲ್ಲ, ನೀವು ಹಾರ್ಡ್ ವರ್ಕ್ ಮಾಡಬೇಕು, ನೀವು ಹಾರ್ಡ್ ವರ್ಕ್ ಮಾಡಿದರೆ ಇದನ್ನು ಗಳಿಸ್ಬೋದು, ಅದನ್ನು ಗಳಿಸ್ಬೋದು, ಯಾಕೆ ಮಲಗಿದ್ದೀರಾ, ಎದ್ದೇಳಿ ಅಂತ. ಯಾಕೆ ಎದ್ದೇಳಬೇಕು? ಟು ವರ್ಕ್ 10 to 12 hours a day. ಅಷ್ಟು ಕೆಲಸ ಮಾಡಿದರೂ ಬೇಜಾರಿಲ್ಲ. ಆದರೆ ನಿಜವಾದ ಫ್ಯಾಕ್ಟ್ ಏನಂದರೆ, ನಾವು ರಿಚ್ ಆಗೋ ಚಾನ್ಸಸ್ ಬರೀ 1% ಇರೋದು. ಬೇರೆ 99% ಕನ್ಫರ್ಮ್ ಆಗಿದೆ ನಾವು ಇದೇ ಥರ ಕೆಲಸ ಮಾಡಿ ಒಂದಿನ ಸಾಯ್ತೀವಿ ಅಂತ. ಹಾಗಾದರೆ ಏನು ಮಾಡಬೇಕು? ಡಿಮೋಟಿವೇಟೆಡ್ ಆಗಿ ಮನೆಯಲ್ಲಿ ಕೂತ್ಕೋಬೇಕಾ? ಇಲ್ಲ, ಹಾಗೆ ಮಾಡಬೇಕಂತೇನೂ ಇಲ್ಲ. ವರ್ಕನ್ನು ಹಾಗೂ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅನ್ಯಾಚುರಲ್ ಎಕ್ಸ್ಪೆಕ್ಟೇಷನನ್ನು ಬಿಟ್ಟು ಬಿಡಿ. ತಿಂಗಳಿಗೆ ಬರೀ 10,000 ದುಡಿದು 8,000 ಮನೆ ಖರ್ಚು ಮಾಡಿ 2,000 ಸೇವಿಂಗ್ ಈಸ್ ಬೆಟರ್ ದೆನ್ ತಿಂಗಳಿಗೆ 30,000 ದುಡಿದು 15,000 ಮನೆ EMI, 5,000 ಗಾಡಿ EMI, 4,000 ಫೋನಿನ EMI, ಮತ್ತೆ ಉಳಿಯೋದು 6,000. ಅದನ್ನು ಹಾಗೋ ಹೇಗೋ ಮನೆ ಖರ್ಚು ಮಾಡಿ 0 ಸೇವಿಂಗ್ಸ್ ಅಂತೂ ಬಿಟ್ಟು ಬಿಡಿ. ಒಮ್ಮೆ ನೀವು ಕಣ್ಣು ತೆರೆದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಮಿಸರೇಬಲೇ ಆಗಿದ್ದಾರೆ. ಇದರಲ್ಲಿ ಯಾರ ತಪ್ಪು ಇಲ್ಲ. ಈ ಸಿಸ್ಟಮನ್ನು ಅದೇ ಥರ ಡಿಸೈನ್ ಮಾಡಿರೋದು ಎಲ್ಲರನ್ನು ಮಿಸರೇಬಲ್ ಆಗಿ ಇಡೋದಿಕ್ಕೆ. ನಿಮ್ಮ ಹತ್ರ ಇಷ್ಟಿಷ್ಟು ದೊಡ್ಡ ಗೋಲ್ಸ್, ಇಷ್ಟಿಷ್ಟು ದೊಡ್ಡ ಡ್ರೀಮ್ಸ್ ಇಲ್ದಿದ್ರೆ ನೀವು ಅವರಿಗೋಸ್ಕರ ಹಾರ್ಡ್ ವರ್ಕ್ ಮಾಡೋದೇ ಇಲ್ಲ. ನೀವು ಈ ಥರ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಅವರು ಬಡವರಾಗಿಬಿಡ್ತಾರೆ. ಮತ್ತೆ
ಇದು ವರ್ಸ್ಟ್ ಪಾರ್ಟ್ ಅಂತ ಅನ್ಕೊಳ್ತಿದ್ರೆ ಇದು ವರ್ಸ್ಟ್ ಪಾರ್ಟ್ ಅಲ್ಲ. ವರ್ಸ್ಟ್ ಪಾರ್ಟ್ ಏನು ಗೊತ್ತಿದೆಯಾ? ದೇ ಮೇಡ್ ಶ್ಯೂರ್ ಯು ಬ್ಲೇಮ್ ಯೋರ್ ಸೆಲ್ಫ್ ಫಾರ್ ಇಟ್. ಇದಾಗಿತ್ತು ನಂದು 2ನೇ ಪಾಯಿಂಟ್. ಈಗ 3ನೇ ಪಾಯಿಂಟಿಗೆ ಬರೋಣ. 3ನೇ ಪಾಯಿಂಟ್ ಡಿಜಿಟಲ್ ಅಡಿಕ್ಷನ್ ಬಗ್ಗೆ. ಸ್ವಲ್ಪ ಕೆಟ್ಟ ಚಟದ ಬಗ್ಗೆ ಮಾತಾಡೋಣ. ನಾನು ಸಿಗರೇಟ್, ಬೀಡಿ, ಸಾರಾಯಿ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನೀವು ಇಡೀ ದಿನ ನಿಮ್ಮ ಕೈಯಲ್ಲಿ ಪಾಕೆಟಲ್ಲಿ ಕ್ಯಾರಿ ಮಾಡೋ ಫೋನ್ ಬಗ್ಗೆ. ನಿಮ್ಗೆ ಅನಿಸುತ್ತೆ ಇದು ಬರೀ ಅಭ್ಯಾಸ ಅಂತ, ಆದರೆ ಅಲ್ಲ, ಇದೊಂದು ಅಡಿಕ್ಷನ್. ಒಂದು ಫೇಮಸ್ ಟೆಕ್ನಿಕ್ ಇದೆ, ವೇರಿಯಬಲ್ ರಿವಾರ್ಡ್ಸ್ ಅಂತ. ಇದನ್ನು ಯೂಶುವಲಿ ಕ್ಯಾಸಿನೋ ಅಲ್ಲಿ ಯೂಸ್ ಮಾಡೋದು. ಈಗಿನ ಕಾಲದಲ್ಲಿ ಅದನ್ನು ಆ್ಯಪಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ನೀವು ಪ್ರತಿದಿನ ಕೂತು ಈ ಥರ ಸ್ಕ್ರೋಲ್ ಮಾಡೋದು ಒಂದು ಸ್ಲಾಟ್ ಮಷಿನ್ ಯೂಸ್ ಮಾಡಿದ ಹಾಗೆ. ನೀವು ಪ್ರತಿ ಸ್ಕ್ರಾಲಲ್ಲಿ ಡೋಪಮಿನ್ನ ಜಾಕ್ಪಾಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ನಿಮ್ಗೊಂದು ಫ್ಯಾಕ್ಟ್ ಗೊತ್ತಿದೆಯಾ? ಇಡೀ ವರ್ಲ್ಡಿನ ಬೆಸ್ಟ್ ಇನ್ ದ ಬೆಸ್ಟ್ ಬ್ರೈನ್ಸ್ ಏನಿದೆ ಅವುಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಅವರ ಒಂದೇ ಒಂದು ಕೆಲಸ ಅದೇನಂದ್ರೆ ಕ್ರಿಯೇಟ್ ಅನ್ ಆ್ಯಪ್ ವಿಚ್ ಈಸ್ ಸೋ ಅಡಿಕ್ಟಿವ್, ನೀವು ಆ ಆ್ಯಪನ್ನು ಬಿಟ್ಟು ಹೋಗಲೇಬಾರ್ದು. ಇದರ ಬಗ್ಗೆ ನಾನು ಹೆಚ್ಚೇನು ಹೇಳೋದಿಲ್ಲ. ನನ್ನ ಗೆಳೆಯ ಜ್ಞಾನಿ ಆಲ್ರೆಡಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಒಮ್ಮೆ ಹೋಗಿ ಚೆಕ್ಔಟ್ ಮಾಡಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಈಗ ನಾನು ಹೋಗ್ತಾ ಇದ್ದೀನಿ 4ನೇ ಪಾಯಿಂಟಿಗೆ. ನಿಮಗೆ ಗೊತ್ತಿದೆಯಾ, ಶಾಲೆ ಹಾಗೂ ಜೈಲಿನಲ್ಲಿ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ. ಶಾಲೆಯಲ್ಲಿ ನಿಮಗೆ ಬರೀ ಒಬಿಡಿಯಂಟ್ ಆಗೋದನ್ನು ಮಾತ್ರ ಕಲಿಸ್ತಾರೆ, ಕ್ರಿಯೇಟಿವ್ ಆಗೋದಲ್ಲ. ಇಲ್ಲಿ ನಿಮಗೆ ಬಾಯ್ಪಾಠ ಮಾಡೋದನ್ನು ಮಾತ್ರ ಕಲಿಸ್ತಾರೆ, ಅರ್ಥ ಮಾಡ್ಕೊಳ್ಳೋದಲ್ಲ. ನಿಮ್ಗೊಂದು ಫ್ಯಾಕ್ಟ್ ಗೊತ್ತಿದೆಯಾ? ಎಜುಕೇಷನ್ ಸಿಸ್ಟಮ್ ನಿಮ್ಮನ್ನು ಜೀನಿಯಸ್ ಆಗಿ ಪ್ಯಾಷನ್ ಫಾಲೋ ಮಾಡೋದನ್ನು ಕಲಿಸೋದಿಲ್ಲ. ಇದು ನಿಮ್ಮನ್ನು ಒಬ್ಬ ಒಳ್ಳೆ ಕೆಲಸಗಾರನಾಗಿ ಮಾತ್ರ ಪರಿವರ್ತಿಸೋದು. ಇದರ ಹಿಂದೆ ಆ್ಯಕ್ಚುಯಲ್ ಹಿಸ್ಟ್ರಿ ಇದೆ. ಅದೇನಂದರೆ ಮಾಡರ್ನ್ ಎಜುಕೇಷನ್ ಸಿಸ್ಟಮನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಕ್ರಿಯೇಟ್ ಮಾಡಿರೋದು. ಇದರ ಒಂದೇ ಒಂದು ಉದ್ದೇಶ ಇದ್ದಿದ್ದು ಅದೇನಂದರೆ ನಿಮ್ಮನ್ನು ಒಬ್ಬ ಒಳ್ಳೆ ಒಬಿಡಿಯಂಟ್ ಹಾಗೂ ಕೊಟ್ಟ ಕೆಲಸವನ್ನು ಯಾವುದೇ ಪ್ರಶ್ನೆ ಕೇಳದೆ ಮಾಡುವಂತಹ ಕೆಲಸಗಾರನಾಗಿ ಪರಿವರ್ತಿಸೋದು. ನೀವು ಕರೆಕ್ಟಾಗಿ ನೋಟಿಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಶಾಲೆಯಲ್ಲೂ ಫ್ಯಾಕ್ಟ್ರಿ ಥರನೇ ಬೆಲ್ ಸಿಸ್ಟಮ್ ಇದೆ, ಡೆಸ್ಕ್ ಅರೇಂಜ್ಮೆಂಟ್ ಇದೆ, ಶಿಫ್ಟ್ಸ್ ಇದೆ, ಮಾಡಿದ್ದನ್ನು ಪ್ರತಿದಿನ ಮಾಡಿಸ್ತಾರೆ. ಕ್ಲಾಸಿನ ಟೈಮನ್ನು ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೆ. ಇದು ನಿಮಗೆ ಡೈಲಿ ರೂಟೀನನ್ನು ಅಭ್ಯಾಸ ಮಾಡಿಸೋದಕ್ಕೆ ಮಾತ್ರ ಮಾಡಿರೋದು. ಮತ್ತೊಂದೇನೆಂದರೆ ಎಲ್ಲರ ಹೇಳೋದು ಬರೀ ಇಷ್ಟೇ, ಒಳ್ಳೆ ಓದಿ ದೊಡ್ಡವನಾಗಿ ಒಂದೊಳ್ಳೆ ಕೆಲಸ ಹುಡುಕಿ ಲೈಫಲ್ಲಿ ಸೆಟಲ್ ಆಗುವಂತ. ಯಾರು ಹೇಳುವುದಿಲ್ಲ ಒಳ್ಳೆ ಓದಿ ದೊಡ್ಡವನಾಗಿ ಬಿಸ್ನೆಸ್ ಮಾಡಿ ಸೆಟಲ್ ಆಗುವಂತ. ನನ್ನ ಲೈಫಲ್ಲೇ ಒಂದು 100 ಎಕ್ಸಾಂಪಲ್ಸ್ ಇದೆ. ನನ್ನ ಸ್ಕೂಲಿನ ಟಾಪರ್ ಏನಿದ್ದ ಅವನು ಡಿಗ್ರಿ ಫಿನಿಷ್ ಮಾಡಿ ನಂತರ ಇವತ್ತಿರುವವರೆಗೆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ಕ್ಲಾಸಲ್ಲಿ ನನ್ನ ಜೊತೆ ಓದ್ತಾ ಇದ್ದ ಒಬ್ಬ ಫ್ರೆಂಡ್ 9th ಅಲ್ಲಿ ಡ್ರಾಪ್ ಔಟ್ ಆಗಿದ್ದ. ಇನ್ನೊಬ್ಬ ಇದ್ದ, ಅವ್ನು 10th ನಂತರ ಶಾಲೆಗೆ ಹೋಗಿಲ್ಲ. ಇವರೆಲ್ಲ ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಒಂದು ರೀಸನ್ ಇದೆ, ಅದು ಹೇಳ್ತೀನಿ ನಿಮಗೆ. ಡಿಗ್ರಿ ಫಿನಿಷ್ ಮಾಡಿ ಒಂದು ಒಳ್ಳೆ ಓದಿದ್ದ ನನ್ನ ಟಾಪರ್ ಫ್ರೆಂಡಿಗೆ ಕೆಲಸ ಸಿಕ್ಕಿತ್ತು. ಅವನ ಕೆಲಸದ ಲೈಫಿಗೆ ಸೆಟಲ್ ಆಗಿಬಿಟ್ಟ. ಈ ಕಡೆ ಶಾಲೆಯಿಂದ ಡ್ರಾಪ್ ಔಟ್ ಆದ ನನ್ನ ಫ್ರೆಂಡ್ಗಳಿಗೆ ಕೆಲಸ ಎಲ್ಲೂ ಸಿಗಲಿಲ್ಲ. ಅವನಿಗೆ ದುಡಿಯೋದಕ್ಕೆ ಬಿಸ್ನೆಸ್ ಮಾಡಲೇಬೇಕಾಯಿತು. ಇದು ಅವನ ಅನಿವಾರ್ಯ ಆಗಿತ್ತು. ಇನ್ನೊಂದು ವಿಷಯ ಏನಂದರೆ, ಟಾಪರ್ ಆಗಿದ್ದ ನನ್ನ ಫ್ರೆಂಡ್ 22-23 ವರ್ಷದವನಾಗುವವರೆಗೆ ಅವನಿಗೆ ಬರೀ ಪುಸ್ತಕದ ಬದನೆಕಾಯಿ ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ಅದೇ ನನ್ನ ಡ್ರಾಪ್ ಔಟ್ ಆದ ಫ್ರೆಂಡ್ 16 ವರ್ಷದಲ್ಲೇ ಡ್ರಾಪ್ ಔಟ್ ಆಗಿ ನಂತರ ರಿಯಲ್ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಇವರಿಬ್ಬರು 22 ವರ್ಷದವರಾಗುವಾಗ ಒಬ್ಬನ ಹತ್ರ ಬರೀ ಕಾಲೇಜ್ನ ಡಿಗ್ರಿ ಇದ್ದಿದ್ದು, ಇನ್ನೊಬ್ಬನ ಹತ್ರ 6 ವರ್ಷದ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ. ಓಕೆ ಅಪ್ಪ, ಡಿಗ್ರಿ ಕಲ್ತವನಿಗೆ ಮುಂದೆ ಹೋಗಿ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸ್ಯಾಲರಿ ಇರುತ್ತೆ ಅಂತ ಹೇಳುವವರಿಗೆ ಐ ಹ್ಯಾವ್ ಎ ಬ್ಯಾಡ್ ನ್ಯೂಸ್. ಫಸ್ಟ್ ಆಫ್ ಆಲ್ ಕೆಲಸನೇ ಸಿಗ್ತಾ ಇಲ್ಲ. ಸಿಕ್ಕಿದ್ರು 15-20 ಸಾವಿರ, ಒಳ್ಳೆ ಲಕ್ ಇದ್ರೆ 50-60 ಸಾವಿರ ಅಂತಾನೆ ತಿಳ್ಕೊಳ್ಳೋಣ. ಈ ರೋಡ್ ಸೈಡಲ್ಲಿ ಪಾನಿಪುರಿ ಮಾರುವವನು 1 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ. ಐ ಆಮ್ ಡನ್ ವಿತ್ ದಿಸ್ ಟಾಪಿಕ್. ಮುಂದೆ ಹೋಗೋಣ. ಈಗ ಪಾಯಿಂಟ್ ನಂಬರ್ 5ಗೆ ಬಂದಿದ್ದೀವಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಆದರೂ ನಾವೊಂದು ವಾರಲ್ಲಿದ್ದೀವಿ. ಇದು ವರ್ಲ್ಡ್ ವಾರ್ಗಿಂತನೂ ಹೆಚ್ಚು ಹಾನಿಕಾರಕ. ಇದು ಗಂಡಸರ ವಾರ್ ಹೆಂಗಸರ ವಿರುದ್ಧ, ಹೆಂಗಸರ ವಾರ್ ಗಂಡಸರ ವಿರುದ್ಧ ಆಗಿದೆ. ಹುಡುಗರು ವಿಮೆನ್ ಅಂತ ಮೀಮ್ಸ್ ಅನ್ನು ಶೇರ್ ಮಾಡೋದು ನಿಮ್ಗೆ ಗೊತ್ತಿದೆ. ಅದೇ ಥರ ಹುಡುಗಿಯರು ಕಮೆಂಟಲ್ಲಿ ಆಲ್ ಮೆನ್ ಆರ್ ಸೇಮ್ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ ಅಲ್ವಾ? ದಿಸ್ ಈಸ್ ಅ ಪಾರ್ಟ್ ಆಫ್ ಬಿಗ್ ಕಾನ್ಸ್ಪಿರಸಿ. ಯಾರು ಎಲ್ಲಿ ಏನು ಅಂತ ಬಿಡಿ, ಒಂದು ಗ್ರೂಪ್ ಇದೆ. ಇವರ ಉದ್ದೇಶ ಬರೀ ಒಂದೇ, ಅದೇನಂದರೆ ಬೇರೆಯವರ ಪಾಪ್ಯುಲೇಷನನ್ನು ಡಿಕ್ರೀಸ್ ಮಾಡಿ ಇವರ ಪಾಪ್ಯುಲೇಷನನ್ನು ಇನ್ಕ್ರೀಸ್ ಮಾಡೋದು. ಅದಕ್ಕೆ ಅವರು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅದೆಲ್ಲ ಮಾಡ್ತಾ ಇದ್ದಾರೆ. ನೀವೊಮ್ಮೆ ನೋಟಿಸ್ ಮಾಡಿದ್ದೀರಾ? ಈಗಿನ ಟೈಮಲ್ಲಿ ಗೇ, ಲೆಸ್ಬಿಯನ್, LGBTQ ಈ ಥರದ್ದೆಲ್ಲ ಕಮ್ಯುನಿಟಿ ಅವರು ಹೆಚ್ಚಾಗ್ತಾ ಇದ್ದಾರೆ. ಇದಕ್ಕೆ ಕೆಲವು ಕಾನ್ಸ್ಪಿರಸಿ ಥಿಯರಿಸ್ಟ್ ಅವರು ಹೇಳ್ತಾರೆ ಇದು ನಮ್ಮ ಫುಡ್ಡಲ್ಲಿ ಹಾಗೂ ನೀರಿನಲ್ಲಿರುವ ಕೆಮಿಕಲ್ಸಿಂದ ಅಂತ. ಬರೀ ಇಷ್ಟೇ ಅಲ್ಲ, ಈಗ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ, ಬರೀ 50 ವರ್ಷದಲ್ಲಿ ಮನುಷ್ಯನ ಸ್ಪರ್ಮ್ ಕೌಂಟ್ 50% ಡಿಕ್ರೀಸ್ ಆಗಿದೆ. ಬರೀ ಅದಲ್ಲ, ನೀವು ನಿಮ್ಮ ಮನೆಯಲ್ಲಿ ಅಥವಾ ಗೊತ್ತಿರೋವರಲ್ಲಿ ನೋಡಿರ್ಬೋದು, ಕಪಲ್ಸಿಗೆ ಮಕ್ಕಳಾಗ್ತಾ ಇಲ್ಲ. ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ.
ಈ ಕಡೆ ಅರ್ಧ ಜನರದ್ದು ಇದಾಗ್ತಾ ಇದೆ, ಆ ಕಡೆ ಹುಡುಗರು ಮತ್ತು ಹುಡುಗಿಯರದ್ದು ಫೈಟ್ ಆಗ್ತಾ ಇದೆ. ಹುಡುಗರಿಗೆ ಹುಡುಗಿರನ್ ಕಂಡ್ರೆ ಆಗೋದಿಲ್ಲ, ಹುಡುಗಿಯರಿಗೆ ಹುಡುಗರನ್ ಕಂಡ್ರೆ ಆಗೋದಿಲ್ಲ. ಸ್ವಲ್ಪ ಕಲ್ತು ದುಡಿಯೋಕ್ ಸ್ಟಾರ್ಟ್ ಮಾಡಿದ್ರೆ ಹುಡುಗಿ ಹೇಳ್ತಾಳೆ ವಿ ಡೋಂಟ್ ನೀಡ್ ಮೆನ್ ಅಂತ. ಈ ತರ ಹುಡುಗರು ಹುಡುಗಿಯರನ್ನು ಆಬ್ಜೆಕ್ಟ್ ತರ ನೋಡ್ತಾ ಇದ್ದಾರೆ. ಹುಡುಗರು ಮದುವೆ ಮಾಡೋಕೆ ಒಪ್ತಾ ಇಲ್ಲ, ಹುಡುಗಿಯರು ಮಕ್ಕಳು ಮಾಡೋಕೆ ಒಪ್ತಾ ಇಲ್ಲ, ಒಪ್ಪಿತವರಿಗೆ ಮಕ್ಕಳಾಗ್ತಾ ಇಲ್ಲ. ಬಾಕಿ ಕಪಲ್ಸ್ ಅಲ್ಲಿ ಸ್ವಲ್ಪ ಜಗಳ ಆದ್ರೆ ಸಾಕು, ಸೋಷಿಯಲ್ ಮೀಡಿಯಾ ರಿಲೇಶನ್ಶಿಪ್ ಅನ್ನೇ ಹಾಳು ಮಾಡಿಬಿಡುತ್ತೆ. ಜಗಳ ಆದ ತಕ್ಷಣ ಸೋಷಿಯಲ್ ಮೀಡಿಯಾದ ಫೀಡ್ಸ್ ಅಲ್ಲಿ ಬರೀ ಅವರ ಪಾರ್ಟ್ನರ್ನ ವಿರೋಧವಾಗಿರೋ ವಿಡಿಯೋಸ್ಗಳು ಮಾತ್ರ ಬರ್ತವೆ. ನೀವು ನೋಟಿಸ್ ಮಾಡಿರ್ಬೋದು. ಇದನ್ನೆಲ್ಲ ನೋಡಿದ ನಂತರ ನಂಗೆ ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ಬರೀ ಇಷ್ಟೇ ಇರೋದು ಹೇಳೋದಕ್ಕೆ, ಅದೇನಂದ್ರೆ ಈಗ ಪಾಯಿಂಟ್ ನಂಬರ್ 6, ಇದು ಎಲ್ಲರಿಗೂ ಗೊತ್ತಿದೆ ಆದ್ರೂ ಯಾರು ಹೇಳ್ತಾ ಇಲ್ಲ. ಅದೇನಂದ್ರೆ ಈಗಿನ ಹುಡುಗಿಯರು ಫ್ರೀಯಾಗಿ ಎಲ್ಲರಿಗೆ ತಮ್ಮ ಬಾಡಿಯನ್ನು ತೋರಿಸ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಹಾಕೊಂಡು. ವೇಟ್ ಮಾಡಿ, ಯು ಕ್ಯಾನ್ ವೇರ್ ಎನಿಥಿಂಗ್. ಆದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಒಮ್ಮೆ ಸರಿಯಾಗಿ ಕೇಳಿ. ಇನ್ಫ್ಲೂಯೆನ್ಸರ್ಸ್, ಆಕ್ಟರ್ಸ್, ಮಾಡೆಲ್ಸ್ ಇವರೆಲ್ಲ 1 ಇಂಚು ತೋರಿಸೋದಕ್ಕೂ ಹಣ ಚಾರ್ಜ್ ಮಾಡ್ತಾರೆ. ಎಷ್ಟು ಡೀಪ್ ಕ್ಲಿವೇಜ್ ಇದೆ, ಎಷ್ಟು ಸಣ್ಣ ಬಟ್ಟೆ ಇದೆ, ಅಷ್ಟು ಹೆಚ್ಚು ಹಣ. ಆದ್ರೆ ಪಾಪ ನಮ್ಮ ಈ ಹುಡುಗಿಯರಿಗೆ ಏನು ಸಿಗ್ತಾ ಇದೆ, ಬಾಬಾಜಿ ಅಥವಾ ಅನ್ವಾಂಟೆಡ್ ಅಟೆನ್ಷನ್. ಡಿಯರ್ ಗರ್ಲ್ಸ್, ಒಂದು ವಿಷಯ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಆ ಥರ ಬಟ್ಟೆ ಹಾಕೋದ್ರಿಂದ ಅವರಿಗೆ ಏನು ಪ್ರಾಫಿಟ್ ಇಲ್ದಿದ್ರೆ ಅವ್ರು ಆ ಥರದ ಬಟ್ಟೆ ಹಾಕ್ತಾನೆ ಇರಲಿಲ್ಲ. ಆ ಥರದ ಬಟ್ಟೆಗಳನ್ನು ಹಾಕೊಳ್ಳೋಕೆ ತುಂಬಾ ಅನ್ಕಂಫರ್ಟೇಬಲ್, ಇದು ನಿಮಗೂ ಗೊತ್ತಿದೆ. ಅದನ್ನು ಹಾಕೊಂಡು ಒಂದು ಸರಿಯಾಗಿ ಕೂತ್ಕೊಳ್ಳೋಕಾದ್ರೂ ಇದೆಯಾ? ಆ ಹೀಲ್ಸ್ಗಳನ್ನು ಹಾಕೊಂಡು ನಡೆಯೋಕ್ಕಾಗುತ್ತಾ? ಆದ್ರೆ ಪಾಪ ಈ ಹುಡುಗಿಯರಿಗೆ ಈ ವಿಷಯ ಗೊತ್ತಿಲ್ಲ. ಅವ್ರಿಗನ್ಸುತ್ತೆ ನಾನು ಈ ಇಲೀಡ್ ಗ್ರೂಪಿಗೆ ಸೇರ್ಬೇಕಾದ್ರೆ ನನಗೂ ಅವ್ರ ಥರನೇ ಬಟ್ಟೆ ಹಾಕ್ಬೇಕಾಗುತ್ತೆ ಅಂತ. ಈ ಮನಿಪ್ಯುಲೇಷನ್ನ ಲೆವೆಲ್ ಒಮ್ಮೆ ನೋಡಿ. ಈ ಪಾಪ ಈ ಹುಡುಗಿಯರು ಸ್ವಂತ ಸಂಪಾದನೆ ಮಾಡಿ ಸ್ವಲ್ಪ ಹಣ ಸೇವ್ ಮಾಡಿ ನಂತರ ಈ ಬ್ರ್ಯಾಂಡ್ಗಳಿಗೆ ಹೋಗಿ ತಾನು ಕೂಡಿಟ್ಟ ಹಣಗಳನ್ನು ಕೊಟ್ಟು ಅಂತ ಬಟ್ಟೆಗಳನ್ನು ಹಾಕ್ತಾ ಇದ್ದಾರೆ. ಫ್ರೀಯಾಗಿ ಎಲ್ಲರಿಗೂ ತಮ್ಮ ಬಾಡಿಯನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡಿ. ನಿಮಗೆ ಏನು ಬೇಕು ಅದನ್ನು ಹಾಕೊಳ್ಳಿ, ಆದರೆ ಒಮ್ಮೆ ಸೆಲ್ಫಿಶ್ ಆಗಿ ನಿಮ್ಮೊಳಗೇನೆ ಒಮ್ಮೆ ಪ್ರಶ್ನೆ ಕೇಳಿ. ನಿಮ್ಮ ಬಾಡಿಯನ್ನು ಸ್ವಲ್ಪ ಪ್ರಯೋರಿಟೈಸ್ ಮಾಡಿ. ನನಗೆ ಬರೀ ಕೆಲವು ಹುಡುಗರ ಅಟೆನ್ಷನ್ ಬಿಟ್ಟು ಬೇರೆ ಏನಾದರೂ ಸಿಗ್ತಾ ಇದೆಯಾ? ನಿಮಗೆ ಬರೀ ಅದೇ ಬೇಕಿದ್ರೆ ಗೋ ಅಹೆಡ್. ಈಗ ಪಾಯಿಂಟ್ ನಂಬರ್ 7ಗೆ ಬರೋಣ. ನಾನೇನು ದೊಡ್ಡ ಹೆಲ್ತ್ ಎಕ್ಸ್ಪರ್ಟ್ ಅಲ್ಲ, ನಾನು ಹೆಲ್ತ್ ಎಕ್ಸ್ಪರ್ಟ್ ಅಲ್ವೇ ಅಲ್ಲ. ನನಗೆ ಬೇರೆಯವರಷ್ಟು ಗೊತ್ತೂ ಇಲ್ಲ. ಆದರೆ ಒಂದು ವಿಷಯ ನೋಟಿಸ್ ಮಾಡಿದ್ದೀನಿ. ಅದೇನಂದರೆ ಪ್ರತಿ ವರ್ಷ 2-3 ಬಾರಿ ಇದೊಂದು ವೈರಲ್ ಫೀವರ್, ಕೋಲ್ಡ್ ಆ್ಯಂಡ್ ಫ್ಲೂ ಈ ಥರ ಸರ್ಕ್ಯುಲೇಟ್ ಆಗುತ್ತೆ. ಒಮ್ಮೆ ಬಂದರೆ ಊರಿನಲ್ಲಿ ಕೆಲವರನ್ನು ಬಿಟ್ಟು ಬೇರೆ ಇಡೀ ಊರಿಗೆ ನೆಗಡಿ, ಶೀತ, ಕೆಮ್ಮು, ಜ್ವರ ಈ ಥರ ಇರುತ್ತೆ. ಎಲ್ಲರೂ ಡಾಕ್ಟರ್ ಹತ್ರ ಹೋಗಿ ಮದ್ದು ತಗೊಂಡು ಬರ್ತಾರೆ. ನಿಮ್ಮ ಊರಿನ ಡಾಕ್ಟರ್ನ ಕ್ಲಿನಿಕಲ್ಲಿ ಫುಲ್ ರಶ್ ಇರುತ್ತೆ. ಎಲ್ಲರದ್ದು ಒಂದೇ ಸಿಚುವೇಶನ್, ಎಲ್ಲರಿಗೂ ಜ್ವರ ಅಥವಾ ಹುಷಾರಿರೋದಿಲ್ಲ. ಹೊತ್ತೋಗಿ ಮದ್ದು ತಗೊಂಡು ಬಂದ ನಂತರ 1-2 ದಿನದಲ್ಲಿ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಮತ್ತು ಕೆಲವು ಟೈಮ್ವರೆಗೆ ಅಂಥದ್ದೇನು ಸಿಕ್ನೆಸ್ ಇರೋದಿಲ್ಲ. ನಾನು ಎಲ್ಲ ಅಂತ ಹೇಳೋದಿಲ್ಲ, ಆದರೆ ಕೆಲವು ರೋಗಗಳನ್ನು, ಕೆಲವು ವೈರಸ್ಗಳನ್ನು ಬೇಕೆಂದೇ ಕ್ರಿಯೇಟ್ ಮಾಡಿರ್ಬೋದಾ? ಈಗಿನ ಹೆಲ್ತ್ ಸಿಸ್ಟಮ್ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಮೇ ಬಿ ಫಸ್ಟ್ ನಿಮಗೆ ರೋಗ ಕೊಟ್ಟು ನಂತರ ಅದಕ್ಕೆ ಮದ್ದು ಕೊಟ್ಟು ನಿಮ್ಮಿಂದ ಹಣ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾನ್ಸರ್ ಅನ್ನೋದು ಒಂದು ಮ್ಯಾನ್ ಮೇಡ್ ಡಿಸೀಸ್ ಅಂತಾನೆ ಹೇಳ್ಬೋದು. ನಾವು ಬಳಸುವ ವಸ್ತುಗಳಿಂದ ಬರ್ತಾ ಇರೋದು. ಫುಡ್, ಡ್ರಿಂಕ್ಸ್, ಕ್ರೀಮ್, ಲೋಷನ್, ಮೇಕಪ್ ಇವುಗಳಿಂದ. ಕೊರೋನಾ ಬಂದಾಗ ಬೇರೆ ಎಲ್ಲ ದೇಶಗಳು ಚೈನಾದ ಮೇಲೆ ಬೆರಳೆತ್ತಿತ್ತು. ಈ ವೈರಸ್ ಚೈನಾದ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿರೋದು ಅಂತ. ಈ ಒಂದು ಚೈನಾ ಇಂಥ ವೈರಸ್ ಕ್ರಿಯೇಟ್ ಮಾಡಿದರೆ US, ರಷ್ಯಾ ಮತ್ತು ಬೇರೆ ಎಲ್ಲ ದೇಶಗಳು ಏನೆಲ್ಲ ಮಾಡಿರ್ಬೋದು ಒಮ್ಮೆ ಯೋಚನೆ ಮಾಡಿ. ಬಯೋ ವೆಪನ್ ಅನ್ನೋ ಒಂದು ಇಡೀ ಕಾನ್ಸೆಪ್ಟೇ ಇದೆ. ಇದರ ಬಗ್ಗೆ ಬೇಕಾದರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೀನಿ, ಅಥವಾ ನನಗೆಲ್ಲಾದರೂ ಟೈಮ್ ಸಿಕ್ಕಿದ್ರೆ ನಾನು ಮುಂದೆ ಯಾವಾಗಾದರೂ ಒಮ್ಮೆ ವಿಡಿಯೋ ಮಾಡ್ತೀನಿ. ನೀವು ನೋಟಿಸ್ ಮಾಡಿದರೆ ನಾ ಈ ವಿಡಿಯೋ ಅಲ್ಲಿ ಹೇಳಿದ ಪಾಯಿಂಟ್ಸ್ಗಳು ರ್ಯಾಂಡಮ್ ಆಗಿಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಎ ಸೀರೀಸ್ ಆಫ್ ಅನ್ಫಾರ್ಚುನೇಟ್ ರಿಯಾಲಿಟೀಸ್. ಇದು ಒಂದು ಸಿಸ್ಟಮ್, ಪರ್ಫೆಕ್ಟ್ಲಿ ಡಿಸೈನ್ ಮಾಡಿರೋ ಒಂದು ಮಷೀನ್ ಥರ. ನಿಮ್ಮ ಎಜುಕೇಷನ್, ನಿಮ್ಮ ಇನ್ಸೆಕ್ಯೂರಿಟೀಸ್, ನಿಮ್ಮ ಹೆಲ್ತ್, ನಿಮ್ಮ ಫಿಯರ್ ಆಫ್ ಡೆತ್ ಇದೆಲ್ಲವೂ ಕಂಟ್ರೋಲ್ಡ್ ಆಗಿದೆ. ಯಾಕೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಒಂದು ಸಿಂಪಲ್ ಆಗಿ ಆನ್ಸರ್ ಹೇಳ್ಬೋದು. ನಿಮ್ಮಿಂದ ಹಣ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ಅವರ ಸ್ಲೇವ್ ಆಗಿ ಇಟ್ಕೊಳ್ಳೋದಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಒಂದು ಕಂಟ್ರೋಲ್ ಹಾಗೂ ಪವರನ್ನು ಪಡ್ಕೊಳ್ಳೋದಕ್ಕೆ. ಒಂದು ಪವರ್ಫುಲ್ ಲೈನ್ ಇದೆ, ನಾಲೆಜ್ ಈಸ್ ಪವರ್ ಅಂತ. ಆದರೆ ನಾಲೆಜ್ ವಿದೌಟ್ ಅವೇರ್ನೆಸ್ ಈಸ್ ಯೂಸ್ಲೆಸ್. ಇದೇ ಆಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋವಿನ 7 ಪಾಯಿಂಟ್ಸ್ಗಳು. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಜೈ ಕರ್ನಾಟಕ.